ನೀವೇ ಕಾಲ್ ಮಾಡಿದ್ರಾ? ಹೌದು, ಅವತ್ತು ಬೆಳಗ್ಗೆ ಸೌಮ್ಯ ನನ್ನ ಜೊತೆ ತುಂಬ ಇಮೋಷ್ನಲ್ ಆಗಿ ಮಾತಾಡಿದ್ಲು. ಏನಂತ? ಸಾಕು. ಯಾಕೆ? ಸಾಕು ಇಷ್ಟು. ನನಗೇನೋ ಹಣೆ ಬರ, ಡಯಟು ಅದು ಇದು ಅಂತೆಲ್ಲ ಮಾಡಬೇಕು. ನಿನಗೇನು? ನೀನು ಚೆನ್ನಾಗಿ ತಿನ್ನು. ಮೊದಲು ಕಾಲರ್ ಸರಿ ಮಾಡ್ಕೊ. ಸ್ಮಾರ್ಟ್. ಹೇಗಿದೆ? ನಿನ್ನೆ ಹೋಗಿದ್ದ ಇಂಟರ್ವ್ಯೂ ಏನಾಯ್ತು? ಕೆಲಸ ಸಿಗ್ಬೋದಾ? ಹೋಪ್ಸ್ ಇದೆ, ನೋಡಬೇಕು. ಅಬಿಲಿಟಿಗಿಂತ ಇನ್ಫ್ಲೂಯೆನ್ಸೇ ಮುಖ್ಯ ಅಲ್ವಾ? ಓಕೆ, ತಾವು ಹೀರೋಯಿನ್ ಸೌಮ್ಯ ಗಂಡ ಅಂತ ಇನ್ಫ್ಲೂಯೆನ್ಸ್ ಮಾಡ್ಲಾ? ಮೊದಲು ಅದನ್ನ ಮಾಡಿ ಪುಣ್ಯ ಕಟ್ಕೊಳಮ್ಮ. ನನಗೂ ಮ್ಯಾನೇಜರ್ ಅಂತ ಹೇಳ್ಕೊಂಡು ಸಾಕಾಗಿದೆ. ನನಗೂ ಅಷ್ಟೆ, ತುಂಬ ಹಿಂಸೆ ಆಗುತ್ತೆ. ಈ ಸಮಾಜದಲ್ಲಿ ಒಂಟಿ ಹೆಣ್ಣು ಅಂದ್ರೆ ಅದೇನೋ ಸದರ ಅಲ್ಲ. ನೀವು ಗಂಡಸರು ಫ್ಲರ್ಟ್ ಮಾಡಿದ್ರು ಅದು ಸಹಜ ಅನ್ನೋ ಥರ ಆಡ್ತಾರೆ. ಅದೇ ನಾವುಗಳು ಒಂದು ಸಣ್ಣ ಸ್ಮೈಲ್ ಕೊಟ್ಟರು ಸಾಕು, ಅದಕ್ಕೆ ನೂರಾರು ಅರ್ಥಗಳನ್ನು ಕಲ್ಪಿಸ್ಕೊಂಡ್ಬಿಡ್ತಾರೆ. ಸಾರಿ, ನಿಂಗೆ ಹರ್ಟ್ ಆಗಬೇಕು ಅಂತ ಇದನ್ನೆಲ್ಲ ಹೇಳಲಿಲ್ಲ. ನೀನು ಮಾಡ್ತಾ ಇರೋದು ನಮ್ಮ ಒಳ್ಳೇದಕ್ಕೆ ತಾನೆ. ನಮ್ಮ ಮದುವೆ ವಿಷಯನ ಮುಚ್ಚಿಟ್ಟಿರೋದ್ರಿಂದ ನಿಮಗೊಂದು 2 ಸಿನಿಮಾ ಅವಕಾಶ ಸಿಕ್ಕಿದೆ. ಅದನ್ನು ಬಿಟ್ಟರೆ ನಮ್ಮ ಜೀವನದಲ್ಲಿ ನೆಮ್ಮದಿ ಎಲ್ಲಿದೆ ಹೇಳು? ಎಲ್ಲರೂ ನಮ್ಮ ಸಂಬಂಧನ ಅನುಮಾನದಿಂದಲೇ ನೋಡ್ತಾರೆ. ಯಾರ ಹತ್ರನೂ ಗಂಡ ಹೆಂಡತಿ ಅಂತ ಹೇಳ್ಕೊಳಕ್ಕಾಗ್ತಾ ಇಲ್ಲ. ಮ್ಯಾನೇಜರ್ ಅಂತ ಪರಿಚಯ ಮಾಡ್ಕೋಬೇಕು. ನನ್ನ ಮಾತು ಕೇಳು ಸೌಮ್ಯ, ನಾವಿಬ್ಬರು ಮದುವೆ ಆಗಿರೋ ವಿಷಯನ ಆದಷ್ಟು ಬೇಗ ಎಲ್ರಿಗೂ ಹೇಳೋಣ. ಇಲ್ಲ ಅಂದರೆ ಹೇಳು, ದೇವಸ್ಥಾನದಲ್ಲಿ ಇನ್ನೊಂದ್ಸತಿ ತಾಳಿ ಕಟ್ತೀನಿ, ಆವಾಗ ಎಲ್ರಿಗೂ ಗೊತ್ತಾಗುತ್ತೆ. ಹಾಗೆ ಮಾಡೋದ್ರಿಂದ ಸಿನಿಮಾದಲ್ಲಿ ಹೀರೋಯಿನ್ ಅವಕಾಶ ತಪ್ಪೋದು, ಆದರೆ ನನ್ನ ಲೈಫಲ್ಲಿ ಹೀರೋಯಿನ್ ಆಗಿರ್ತೀಯ. ಆಗ ನಾವಿಬ್ಬರು ಗಂಡ ಹೆಂಡತಿ ಅಂತ ಮರ್ಯಾದೆಯಿಂದ ತಲೆ ಎತ್ಕೊಂಡು ಓಡಾಡ್ಬೋದು. ನಾನು ಇದ್ರ ಬಗ್ಗೆ ಯೋಚನೆ ಮಾಡಿದ್ದೀನಿ. ಈ ಶೋ ಒಂದು ಮುಗಿದ್ಬಿಡ್ಲಿ, ಇದೇ ನನ್ನ ಕೊನೆಯ ಶೋ. ಇವತ್ತೇ ಎಲ್ಲದಕ್ಕೂ ಕೊನೆ ಹಾಡ್ಬಿಡ್ತೀನಿ. ಶೋ ಮುಗಿದ ಹಾಗೆ ನಾನೇ ಅತ್ತೆಗೆ ಫೋನ್ ಮಾಡಿ ಸಾರಿ ಕೇಳ್ತೀನಿ. ಸಾಧ್ಯ ಆದರೆ ನಾವೇ ಹೋಗೋರನ್ನ ವಾಪಸ್ ಕರ್ಕೊಂಬರೋಣ. ಸಾಧ್ಯವಾದ್ರೆ ಅಂತ ಯಾಕೆ ಹೇಳ್ತೀಯ? ಆಯಿತು, ಇವತ್ತೇ ಕೊನೆ. ಎಲ್ಲ ನೋವು ಎಲ್ಲರ ನೋವು ಕೊನೆ ಹಾಡ್ತೀನಿ, ಸರಿನಾ? ಸರಿ, ಬಾಯ್.